ನಿಮ್ಮ ದೃಷ್ಟಿಯಲ್ಲಿ? ಏನಂದ್ರೆ ನೀವು ಕಲಾವಿದರು, ನಮ್ಮಲ್ಲಿ ಅದ್ಭುತವಾಗಿದೆ. ಒಂದೇ ಒಂದು ಮಾತು ಹೇಳ್ತೀನಿ, ಚಿತ್ರರಂಗದಲ್ಲಿ ಕೆಲಸದಲ್ಲಿ ಒತ್ತಡದಲ್ಲಿ ನಾವು ಸ್ವಲ್ಪ ಕಾರ್ಯಕ್ರಮಗಳು ಮಾಡುವಾಗ ಬರುವಾಗ ಬರಲಿಲ್ಲ ಅಂತಲ್ಲ, ಬಟ್ ಒಂದು ಸತ್ಯ, ಭಾಷೆ, ನೆಲ, ಜಲ, ಈ 3 ವಿಚಾರಗಳು ಮಾತ್ರ ಬಂದ್ರೆ ನಮ್ಮನ್ನು ಯಾರೂ ತಡೆಯಕ್ಕಾಗಲ್ಲ. ನಾವೆಲ್ಲ ಒಂದೇ ಧ್ವನಿ. ಯಾಕೆಂದ್ರೆ ನಾವಿವತ್ತು ತಿಂತಿರೋ ಅನ್ನ ಇದೆ ನೋಡಿ, ನಾವು ಈ ಕರ್ನಾಟಕದಲ್ಲಿ ತಿಂತಿರೋ ಅನ್ನ ನಾವು ಈ 3 ವಿಚಾರವಾಗಿ. ಅದರಿಂದ ನಮಗೆ ಅವರ ಋಣ ಇದೆ, ರೈತರ ಋಣ ಇದೆ, ಈ ರಾಜ್ಯದ ಋಣ ಇದೆ. ಭಾಷೆ ಇದ್ರೆ ಕನ್ನಡ ಚಿತ್ರರಂಗ ಉಳಿಯುತ್ತೆ. ಅದರಿಂದಾಗಿ ನಾವೆಲ್ಲರೂ ಒಂದಾಗಿದ್ದೀವಿ. ಈ ವಿಚಾರಕ್ಕೆ ಒಂದಾಗಿದ್ದೀವಿ, ಸಾಕಷ್ಟು ಸಾಬೀತಾಗಿದೆ ಕೂಡ. ಬಟ್ ಕೆಲವು ಸಂದರ್ಭದಲ್ಲಿ ನಾವು ಕೂಡ ಇದನ್ನ ಕೇಳಿದೀವಿ, ಗಮನಿಸ್ತಾ ಇದೆ. ಈ ಇಂಡಸ್ಟ್ರಿಯ ಉಳಿವಿಗೂ ಕೂಡ ಚಿತ್ರೋದ್ಯಮದಲ್ಲಿ ಒಗ್ಗಟ್ಟಿಲ್ಲ ಅನ್ನೋಂತ ಚರ್ಚೆ ಸಾಕಷ್ಟು ಸಂದರ್ಭದಲ್ಲಾಗಿದೆ. ಒಂದ್ ನಿಮಿಷ ನಾನೇ ಮಾತಾಡ್ತೀನಿ. ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ವಿಷಯ ನಿಮ್ಗೆ ಯಾರು ಹೇಳಿದ್ರು? ಇಲ್ಲ ಏನೇ ಇದ್ರೆ ದಯವಿಟ್ಟು ಓಪನ್ ಆಗಿ ಮಾತಾಡಿ. ಅಲ್ಲಲ್ಲ, ಒಂದ್ ನಿಮಿಷ ನಾನು ಪ್ರಶ್ನೆ ಮುಗಿಸ್ತೀನಿ, ಕೇಳಿಸ್ಕೊಳ್ಳಿ ಫಸ್ಟ್. ಚಿತ್ರರಂಗದಲ್ಲಿ ಗೋವಿಂದವ್ರ ಒಂದ್ ನಿಮಿಷ ಗೋವಿಂದವ್ರೆ ಇರ್ಲಿ, ನಾವೆಲ್ಲ ಒಂದೇ ಕುಟುಂಬ ಇರ್ಲಿ, ಗೋವಿಂದ ಮನಸ್ಸಲ್ಲಿ ಮಾತಾಡ್ಲಿ. ಇದು ಕಾವೇರಿ ವಿಚಾರಕ್ಕೆ ಸೀಮಿತವಾಗಿರ್ಲಿ ಸರ್, ಬೇರೆ ವಿಷಯ ದಯವಿಟ್ಟು ಹೌದು, ಎಲ್ಲಾ ಕಲಾವಿದರು ಒಗ್ಗಟ್ಟಿಗೆ ಬರ್ತಾರಲ್ಲ, ಬಂದೇ ಬರ್ಬೇಕು. ಬಟ್ ಇದನ್ನ ಇದಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಇಲ್ಲಿ. ಹೌದು, ನೀವು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಚಿತ್ರರಂಗದಲ್ಲಿ ಇವತ್ತಲ್ಲ, ಎಷ್ಟೋ ವರ್ಷಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಹಾದಿಯಲ್ಲಿ ಈ ಒಂದು ಸಮಸ್ಯೆ ಬಂದಾಗ, ನಾಡು ನುಡಿ ಜಲ ಭಾಷೆ ವಿಷಯ ಬಂದಾಗ, ಅದು ಎಂಥ ಸಂದರ್ಭದಲ್ಲಾದರೂ ಚಿತ್ರರಂಗನ ಬಂದ್ ಮಾಡಿ ಹೋರಾಟಕ್ಕೆ ಮಾಡಿದ್ದೀವಿ. ಅದೆಲ್ಲ ನಿಮ್ಮೆಲ್ಲರೂ ಗೊತ್ತಿರೋಂಥ ವಿಷಯ. ಹಾಗೆ ಇನ್ನ ಒಂದು ಹೆಜ್ಜೆ ಮುಂದಕ್ಕೆ ಹೇಳ್ತೀನಿ. ನಮ್ಮ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘದಲ್ಲಿ ಅಧ್ಯಕ್ಷರಾಗಿದ್ದಂಥ ಅಂಬರೀಷ್ ರವರು ಅಂತ ಒಂದು ಸ್ಥಾನನ ತ್ಯಾಗ ಮಾಡಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂತ ಒಂದು ಸ್ಥಾನನ ತ್ಯಾಗ ಮಾಡಿ ಸ್ಪಾಟಲ್ಲಿ ರಿಸೈನ್ ಮಾಡಿಬಿಟ್ಟು ಬಿಸಾಕ್ ಬಂದಿರೋಂಥ ಒಂದು ಸಚಿವ ಸ್ಥಾನನ ಬಿಟ್ಟು ಬಂದಂಥವ್ರು. ಅವ್ರನ್ನೆಲ್ಲ ನಾವು ಅವ್ರ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ. ದಯವಿಟ್ಟು ಯಾವುದೇ ಅನುಮಾನ ಬೇಡ. ಈಗ ನಮ್ಮ ಅಧ್ಯಕ್ಷರಾಗ್ಬೋದು ಸಾರಾಗೋವಿಂದ್ ಅವರು ಹೇಳ್ದಂಗೆ, ಈ ನಾಡು ನುಡಿ ಜಲ ಮತ್ತು ಭಾಷೆ ವಿಷಯದಲ್ಲಿ ಏನೇ ಬಂದ್ರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದ್ರೆ ಕಲಾವಿದರ ಸಂಘ ಕೂಡ ಒಂದ್ ನಿಮಿಷ ಮಾಡ್ತೀನಿ, ಅದನ್ನ ಹೇಳಕ್ ಬಂದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ತೀರ್ಮಾನ ತಗೊಂಡ್ರೆ ಎಲ್ಲ ಸಂಘ ಸಂಸ್ಥೆಗಳೆಲ್ಲರೂ ಅದನ್ನು ಪಾಲಿಸ್ತೀವಿ. ನಮ್ಮಲ್ಲಿ ಏನೇ ಸಣ್ಣ ಪುಟ್ಟ ಒಗ್ಗಟ್ಟು ಅದನ್ನೆಲ್ಲ ಚಿತ್ರರಂಗದ ಬೆಳವಣಿಗೆಗೆ ಇರುತ್ತೆ ಹೊರತು, ಆ ಕಿತ್ತಾಟ ಪತಾಟ ಏನಿದ್ರು ಚಿತ್ರರಂಗದ ಬೆಳವಣಿಗೆಗೆ ಇರುತ್ತೆ ಹೊರತು, ಬಟ್ ವೈಯಕ್ತಿಕವಾಗಿ ನಮ್ಮಲ್ಲಿ ಯಾವುದೇ ದ್ವೇಷ ಇಲ್ಲ. ಚಿತ್ರರಂಗ ಬೆಳಿಬಾರ್ದು ಅನ್ನೋ ಉದ್ದೇಶದಿಂದ ಯಾರು ಇಲ್ಲ ಇಲ್ಲಿ. ಚಿತ್ರರಂಗ ಬೆಳೆಯಕ್ಕೋಸ್ಕರನೇ ಆ ಒಗ್ಗಟ್ಟು ಇರಲ್ಲ ಅಂತ ನಿಮ್ಗೆ ಅನ್ಕೊಂಡಿರ್ಬೋದೇನೋ. ಇದ್ರಲ್ಲಿ ಇನ್ನೊಂದ್ಸರಿ ಮಾತಾಡೋಣ. ಬಟ್ ಯಾವುದೇ ಭೇದ ಭಾವ ಬೇಡ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಜೊತೆಯಲ್ಲಿ ಕರ್ನಾಟಕ ಚಲನಚಿತ್ರ ಕಲಾವಿದರ ಸಂಘನೂ ಯಾವತ್ತಿಗೂ ಇದೇ ಅಲ್ಲ, ಈ ಹೋರಾಟಕ್ಕಲ್ಲ, ಎಲ್ಲಾ ಹೋರಾಟಕ್ಕೂ ಜೊತೆಲಿ ಇದ್ದೇ ಇರ್ತೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಒಂದು ಮಾತ್ರ ತಿಳ್ಕೊಳ್ಳಿ, ಕಲಾವಿದರು ಬಂದ್ರೆ ಸಕ್ಸಸ್ ಆಗುತ್ತೆ ಇದು ಅಂತ ತಿಳ್ಕೊಬೇಡಿ. ಬರ್ತಾರೆ, ಎಷ್ಟು ಜನ ಕಲಾವಿದರು ಅಂತ ನಿಮ್ಗೆ ಗೊತ್ತು ಚೆನ್ನಾಗಿ, ಎಲ್ಲರೂ ಬರ್ತಾರೆ, ಅನುಮಾನನೇ ಬೇಡ ಅಂತ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಹೋರಾಟಕ್ಕೆ ನಾವೆಲ್ಲರೂ ಇದ್ದೀವಿ. ಸಾರಾಗೋವಿಂದ್ ಅವರು ಮತ್ತೆ ನಮ್ಮ ಅಧ್ಯಕ್ಷರಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಏನೇ ತೀರ್ಮಾನ ತಗೊಂಡು ಯಾವತ್ತು ಬಂದಾಗ್ಲಿ, ಇನ್ನೊಂದು ಯಾವುದೇ ಕಾರಣಕ್ಕೂ ಇವತ್ತು ಗೋವಿಂದ್ ಅವರು ಹೇಳೋದು ಸಂಜೆ ಮೀಟಿಂಗ್ ಇದೆ ಅಂತ, ಆ ಮೀಟಿಂಗ್ ಆದ ನಂತರ ಯಾವ ತರ ತೀರ್ಮಾನ ತಗೋಬೇಕು ನಮ್ಮ ಅಧ್ಯಕ್ಷರು ತಗೊಂಡ ಮೇಲೆ ಅವರಿಂದ ನಾವೆಲ್ಲ ಇರ್ತೀವಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.